ನವರಾತ್ರಿ ಹಬ್ಬವು ದೇವಿ ದುರ್ಗೆಯ ಮಹಿಮೆಗಾಗಿ ಆಚರಿಸಲಾಗುವ ಪವಿತ್ರ ಹಬ್ಬವಾಗಿದೆ. ಬಹಳ ವರ್ಷಗಳ ಹಿಂದೆ ಮಹಿಷಾಸುರ ಎಂಬ ಅಸುರನು ಬ್ರಹ್ಮನಿಂದ ವರವನ್ನು ಪಡೆದು ಯಾರು ಮನುಷ್ಯನೂ ದೇವರು ಅವನನ್ನು ಸಂಹರಿಸಲಾರರು ಎಂಬ ಶಕ್ತಿಯನ್ನು ಪಡೆದನು. ಆ ಶಕ್ತಿಯಿಂದ ಅವನು ಲೋಕವನ್ನು ಕಿರುಕುಳ ನೀಡತೊಡಗಿದನು. ದೇವತೆಗಳು ಭಯಗೊಂಡು ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪ್ರಾರ್ಥಿಸಿದರು. 3 ದೇವತೆಗಳ ದಿವ್ಯ ಶಕ್ತಿಗಳು ಒಂದಾಗಿ ಜಗದಂಬೆ ದುರ್ಗಾದೇವಿ ಅವತಾರಗೊಂಡರು. ಅವಳು 10 ಭುಜಗಳಲ್ಲಿ ವಿಭಿನ್ನ ದೈವಾಸ್ತ್ರಗಳನ್ನು ಹಿಡಿದು ಸಿಂಹದ ಮೇಲೆ ಆರೂಢಳಾಗಿ ಪ್ರಕಾಶಿಸುತ್ತಿದ್ದಳು. ದೇವತೆಗಳು ಅವಳಿಗೆ ಆಶೀರ್ವಾದ ನೀಡಿ ಮಹಿಷಾಸುರನನ್ನು ಸಂಹರಿಸಲು ಕಳುಹಿಸಿದರು. 9 ದಿನಗಳು ದುರ್ಗಾದೇವಿ ಮತ್ತು ಮಹಿಷಾಸುರ ನಡುವೆ ಭೀಕರವಾದ ಯುದ್ಧ ನಡೆಯಿತು. ಮಹಿಷಾಸುರನು ಎಮ್ಮೆ, ಸಿಂಹ, ಆನೆ ಮುಂತಾದ ಅನೇಕ ರೂಪಗಳನ್ನು ತಾಳಿ ಹೋರಾಡಿದರೂ ದೇವಿ ದುರ್ಗೆಯ ಶಕ್ತಿಯ ಮುಂದೆ ತಡೆಯಲಾರದೆ ಕೊನೆಗೆ ದಶಮಿಯಂದು ಅವಳು ತ್ರಿಶೂಲದಿಂದ ಅವನನ್ನು ಸಂಹರಿಸಿದಳು. ಈ ವಿಜಯದ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಇದು ಸತ್ಯದ ಮೇಲೆ ಅಸತ್ಯದ ಜಯ, ಧರ್ಮದ ಮೇಲೆ ಅಧರ್ಮದ ವಿಜಯವೆಂದು ಜನರು ನೆನಪಿಸಿಕೊಳ್ಳುತ್ತಾರೆ.